ಕನ್ನಡಿಯಲ್ಲಿ ನೋಡೋದೆಲ್ಲ ನಂಬಕ್ಕೆ ಹೋಗಬೇಡಿ. ಎಂಥ ಒಂದು ಬ್ಯೂಟಿಫುಲ್ ಫಿಶ್, ಆದರೆ ಕನ್ನಡಿಯಲ್ಲಿ ಕಾಣ್ತಾ ಇರೋದು ಕೇವಲ ಒಂದು ಸಣ್ಣ ಗೆರೆ. ಅದಕ್ಕೇನು ಗೊತ್ತು? ನೀವು ನಡೆದು ಬಂದ ಹಾದಿ, ನಿಮ್ಮ ಕಷ್ಟಗಳು, ನಿಮ್ಮ ನೋವುಗಳು, ನೀವು ಮಾಡಿದಂಥ ಸ್ಯಾಕ್ರಿಫೈಸಸ್ ಬೇರೆಯವ್ರಿಗೆ ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ಪ್ರತಿಯೊಂದು ಮನುಷ್ಯನ ಹಿಂದೆ ಕೋಟಿಗಟ್ಟಲೆ ಸ್ಟೋರೀಸ್ ಇರುತ್ತೆ. ಒಳ್ಳೆಯದನ್ನ ನೆನಪಲ್ಲಿಡೋಣ, ಬೇಡದೇ ಇರೋದನ್ನ ಬಿಟ್ಟಾಕೋಣ. ಇಷ್ಟೊಂದು ಗುಣಗಳಲ್ಲಿ ನಿಮ್ಮ ವಿಶೇಷ ಗುಣ ಯಾವುದು ನನಗೆ ಶೇರ್ ಮಾಡಿ. ಪ್ರೀತಿಯಿಂದ ವಿಶಿಂಗ್ ಯು ಆಲ್ an amazing 2026. ಸ್ನೇಹ ಒಂದು ಪದ, ಸಾವಿರಾರು ನಂಟು. ಸ್ನೇಹಿತರು ನಾವು ಆಯ್ಕೆ ಮಾಡ್ಕೊಳ್ಳೋಂಥ ಫ್ಯಾಮಿಲಿ ಅಲ್ವಾ? ಇಲ್ಲಿ ಸಂಖ್ಯೆಗಿಂತ ಕ್ವಾಲಿಟಿ ಆಫ್ ಫ್ರೆಂಡ್ಶಿಪ್ ಬಹಳ ಬಹಳ ಮುಖ್ಯ. ಎಷ್ಟು ವರ್ಷದಿಂದ ನಮಗೆ ಪರಿಚಯ ಇದ್ದಾರೆ ಅನ್ನೋದು ಮುಖ್ಯವಿಲ್ಲ, ನಮ್ಮ ಜೊತೆ ಎಲ್ಲ ಸಮಯದಲ್ಲೂ ಎಸ್ಪೆಷಲಿ ಕಷ್ಟ ಬಂದಾಗ ಬಿಟ್ಟು ಓಡೋಗಿಲ್ಲ ಅಂದರೆ ಅವರು ನಿಜವಾದ ಸ್ನೇಹಿತರು. ಐ ಆಮ್ ಬ್ಲೆಸ್ಡ್. ನನ್ನ ಜೀವನದಲ್ಲಿ ಒಳ್ಳೆ ಸ್ನೇಹಿತರು ನನ್ನ ಜೊತೆ ಇದ್ದಾರೆ. ಇವತ್ತು ನಿಮ್ಗೊಂದು ಫೋಟೋ ತೋರಿಸ್ತೀನಿ. ಇವರು ನಮ್ಮ ಚಿಕ್ಕಮ್ಮ. ಇವರ ಏಜ್ 70 years. ನಂಬಕ್ಕಾಗತ್ತಾ? ನಾನು ನಿನ್ನೆ ಇವ್ರ ಫೋಟೋ ನೋಡ್ತಾ ಯೋಚನೆ ಮಾಡ್ತಾ ಇದ್ದೆ, ಇವರ ಯೂತ್ಗೆ ಸೀಕ್ರೆಟ್ ಏನು ಅಷ್ಟು ವಿಶೇಷವಾಗಿ ನಮ್ಮ ಆಂಟ್ ಬೇರೆಯವ್ರಿಗಿಂತ ನಮ್ಮ ಫ್ಯಾಮಿಲಿಯಲ್ಲಿ ಮಾಡ್ತಾರೆ ಅಂದ್ರೆ 5 ಮೇಜರ್ ಪಾಯಿಂಟರ್ಸ್ ನನ್ನ ಮೈಂಡಿಗೆ ಬಂತು. ಮೊದಲನೇ ಪಾಯಿಂಟರ್, ಯಾರ ಮನೆಯಲ್ಲಿ ಸ್ಟ್ರೆಸ್ ಇರಲ್ಲ. ಸ್ಟ್ರೆಸ್ ಇದ್ದೇ ಇರತ್ತೆ, ಆದ್ರೆ ನಮ್ಮ ಆಂಟ್ದು ವಿಶೇಷತೆ ಏನು ಅಂದ್ರೆ ಯೋಚನೆ ಮಾಡ್ತಾರೆ, ಅಯ್ಯೋ ನನ್ನ ಎಲ್ಲರೂ ಅಮ್ಮೋಯ್ ಅಂತ ಕರೀತಾರೆ ಮನೇಲಿ, ಅಯ್ಯೋ ಅಮ್ಮೋಯ್ ಬಿಟ್ಟಾಕೊಮ್ಮೋಯ್ ಏನು ಮಾಡಕ್ಕಾಗಲ್ಲ ಅಂತ ಆ ಸ್ಟ್ರೆಸ್ಗೆ ರಿಯಾಕ್ಷನ್ನ ತುಂಬಾ ಕಡಿಮೆ ಮಾಡ್ಕೋತಾರೆ. ಲೋ ಸ್ಟ್ರೆಸ್ ರಿಯಾಕ್ಟಿವಿಟಿ. ಯಾವುದೋ ಒಂದು ವಿಚಾರಕ್ಕೆ ತುಂಬಾ ಆಸೆ ಇಟ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ. ಕಷ್ಟ ಆಯ್ತು ಅಂದ್ರೆ ಪರವಾಗಿಲ್ಲ ಬಿಡು, ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ಅಂತ ಆ ಆಸೆನ ನಿರಾಸೆ ಮಾಡ್ಕೊಳ್ಳಲ್ಲ, ಬಟ್ ಪೋಸ್ಟ್ಪೋನ್ ಮಾಡ್ಕೋತಾರೆ. ಯಾವಾಗ ಬಂದ್ರು ಏನೇ ಇದ್ರು ಅಷ್ಟು ಖುಷಿಯಾಗಿರ್ತಾರೆ. ಇದನ್ನ ಇಮೋಷನಲ್ ಫ್ಲೆಕ್ಸಿಬಿಲಿಟಿ ಅಂತಾರೆ. ನಮ್ಮ ಇಡೀ ವಂಶದಲ್ರಿ ಫಾರ್ ಆಫ್ ಲೈಕ್ 3 times 4 times ರಿಲೇಟೆಡ್ ಕಸಿನ್ಸು ನಮ್ಮ ಆಂಟ್ ಜೊತೆಗೆ ಸಂಪರ್ಕದಲ್ಲಿರ್ತಾರೆ. ಅಟ್ಲೀಸ್ಟ್ ತಿಂಗಳಿಗೊಮ್ಮೆ ಒಂದು ಕಾಲ್ ಮಾಡಿ ಏನ್ ಮಾಡ್ತಾ ಇದೆಯಾ, ಮನೇಲಿ ಮಕ್ಳು ಏನ್ ಮಾಡ್ತಾ ಇದಾರೆ ಅಂತ ನಮ್ಮ ಇಡೀ ಫ್ಯಾಮಿಲಿ ಫ್ಯಾಬ್ರಿಕ್ನ ನಮ್ಮ ಆಂಟ್ ಅಷ್ಟು ಗಟ್ಟಿಯಾಗಿ ಎಲ್ಲರನ್ನು ಒಂದಾಗಿಟ್ಕೋತಾರೆ. ಎಲ್ಲೇ ಇರ್ಲಿ ಏನೋ ಒಂದು ಜೀವನದಲ್ಲಿ ಒಂದು ಪರ್ಪಸ್ ಹುಡುಕ್ತಾರೆ. ಸುತ್ತಮುತ್ತ ಇರೋ ಫ್ಲಾಟ್ ಅವ್ರು ಇರ್ಬೋದು, ಅಲ್ಲಿರೋ ಸಣ್ಣ ಮಕ್ಕಳು ಇರ್ಬೋದು, ಎಲ್ಲರಿಗೂ ಅವರ ಕಡೆಯಿಂದ ಏನ್ ಸಹಾಯ ಆಗುತ್ತೋ ಶಿ ಆಲ್ವೇಸ್ ಹೆಲ್ಪ್ಸ್ ದಮ್. ಮತ್ತೆ ಸೋಷಿಯಲಿ ಕನೆಕ್ಟೆಡ್ ಇರ್ತಾರೆ. ಅಂಡ್ ಅವರಿಗೆ ಖುಷಿ ಕೊಡೋಂಥ ಮೈಂಡ್ಫುಲ್ನೆಸ್ ಏನು ಅಂದ್ರೆ, ಅವರಿಗೆ ಸಾಯಿಬಾಬಾ ಅಂದ್ರೆ ಪಂಚಪ್ರಾಣ. ಸೊ ವಾರಕ್ಕೊಂದ್ಸರಿ ದೇವಸ್ಥಾನಕ್ಕೆ ಹೋಗೋದಿರ್ಬೋದು. ಶಿ ಲವ್ಸ್ ಮ್ಯೂಸಿಕ್. ಸೊ ಹಳೇ ಕಾಲದ ಸಾಂಗ್ಸ್ ನ ಒಂದ್ ದಿವಸಕ್ಕೆ ಅಟ್ಲೀಸ್ಟ್ ಒಂದು 15 ನಿಮಿಷ ಈ ಸಾಂಗ್ಸ್ ಕೇಳಿಸ್ಕೊತಾರೆ. ಅಂಡ್ ಕ್ಯೂರಿಯಾಸಿಟಿ ಮೈಂಡ್. ಮಾಡಕ್ಕಾಗತ್ತಾ ಒಳ್ಳೆ ಅಂದ್ರೆ ಯಾರು ಹೇಳಿದ್ರು ಮಾಡಕ್ಕಾಗಲ್ಲ ಅಂತ, ಅಫ್ಕೋರ್ಸ್ ಮಾಡ್ತೀನಿ ಅಂತಾರೆ. ನೋಡಿ, ಗೊತ್ತಿಲ್ದಂಗೆ ಯಾವ ಸೈನ್ಸ್ ಬ್ಯಾಕ್ಡ್ ಎಕ್ಸ್ಪ್ಲನೇಷನ್ ಅಲ್ಲಿ ಇದೆಲ್ಲ ಮಾಡಿದ್ರೆ ನೀವು ಯಂಗಾಗಿರ್ತೀರಾ ಅಂತ ಹೇಳ್ತಾರೆ. ನಮ್ಮ ಆಂಟ್ ಇದೆಲ್ಲ ಮಾಡ್ತಾ ಬರ್ತಾ ಇದ್ದಾರೆ. ಈ ವಿಡಿಯೋದ ಉದ್ದೇಶ ಏನು ಅಂದ್ರೆ, ನಾವು ಎಲ್ಲವನ್ನೂ ಇವತ್ತಿಂದಾನೇ ಸ್ಟಾರ್ಟ್ ಮಾಡಬೇಕು ಅನ್ನೋದಲ್ಲ, ಬಟ್ ನಿನ್ನೆಗಿಂತ ಈ ವಿಡಿಯೋ ನೋಡಿ 1-2 ಪಾಯಿಂಟ್ ನಾವು ಬೆಟರ್ ಆದ್ರೆ ನಮ್ಮ ಲೈಫ್ ಎಷ್ಟು ಚಂದ ಅಲ್ವಾ? ಆಲ್ ದ ಬೆಸ್ಟ್. ನೀವು ನಿಮ್ಮ ಸ್ಟ್ರೆಸ್ನ ಕಂಟ್ರೋಲ್ ಮಾಡಕ್ಕೆ ಏನ್ ಮಾಡ್ತೀರಾ? ನನಗೆ ಕಮೆಂಟ್ ಅಲ್ಲಿ ಶೇರ್ ಮಾಡಿ.